ಈ ವಿಡಿಯೋದಲ್ಲಿ ಸ್ಯಾಮ್ಸಂಗ್ S25 ವರ್ಸಸ್ OnePlus 13ನ ಕಂಪ್ಯಾರಿಸನ್ ಮಾಡ್ತಾ ಇದ್ದೀನಿ. ಎರಡು ಫೋನ್ಗಳ ಪ್ರೈಸ್ ಆಲ್ಮೋಸ್ಟ್ ಸೇಮ್ ಇದೆ. ಸ್ಯಾಮ್ಸಂಗ್ S25 10,000 ರೂಪಾಯಿ ಜಾಸ್ತಿ ಇದೆ ಮತ್ತು OnePlus 13 10,000 ರೂಪಾಯಿ ಕಡಿಮೆ ಇದೆ. ಎರಡು ಫೋನ್ಗಳಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8 Elite ಫ್ಲಾಗ್ಶಿಪ್ ಪ್ರೊಸೆಸರ್ ಸಿಗ್ತಾ ಇದೆ. ಎರಡು ಫೋನ್ಗಳು ಸೇಮ್ ಇದೆಯಾ ಇಲ್ವಾ, ಏನಾದರೂ ಚೇಂಜಸ್ ಇದೆಯಾ ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಷನ್ನ ಆನ್ ಮಾಡಿ. ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎರಡು ಫೋನ್ಗಳು ಇನ್ ಆ್ಯಂಡ್ ಫೀಲ್ ತುಂಬ ಚೆನ್ನಾಗಿದೆ. ಸ್ಯಾಮ್ಸಂಗ್ S25 ಬಾಕ್ಸಿಕ್ ಡಿಸೈನ್ನ ಹೊಂದಿದೆ, ಆದರೆ OnePlus 13 ಕಾರ್ಡ್ ಡಿಸೈನ್ನ ಹೊಂದಿದೆ. ಎರಡು ಫೋನ್ನ ಯೂಸ್ ಮಾಡಿದಾಗ ಎರಡು ಫೋನ್ಗಳು ಕಂಫರ್ಟಬಲ್ ಫೀಲ್ ಆಗುತ್ತೆ. ಆದರೆ ಸ್ಯಾಮ್ಸಂಗ್ ಸ್ವಲ್ಪ ಕಾಂಪ್ಯಾಕ್ಟ್ ಸೈಜ್ ಇದೆ. ಸ್ಯಾಮ್ಸಂಗಲ್ಲಿ ಆರ್ಮರ್ ಅಲ್ಯೂಮಿನಿಯಂ ಫ್ರೇಮ್ ಸಿಗುತ್ತೆ, OnePlusನಲ್ಲಿ ಮೆಟಲ್ ಫ್ರೇಮ್ ಸಿಗುತ್ತೆ. ಎರಡು ಫೋನ್ನ ಮೇಲೆ ಫಿಂಗರ್ ಪ್ರಿಂಟ್ ಮಾರ್ಕ್ ಬೀಳೋದಿಲ್ಲ. ಎರಡು ಫೋನ್ಗಳ ಕ್ಯಾಮ್ರಾ ಬಂಪ್ ಫೀಲ್ ಜಾಸ್ತಿ ಇದೆ. ಎರಡಕ್ಕೂ ಬ್ಯಾಕ್ ಕವರ್ ಹಾಕಿ ಯೂಸ್ ಮಾಡಿ. ಸ್ವಲ್ಪ ಕಾಂಪ್ಯಾಕ್ಟ್ ಆಗಿ ಇರೋ ಫೋನ್ ಬೇಕು ಅಂದರೆ ಸ್ಯಾಮ್ಸಂಗ್ S25 ತೊಗೊಳ್ಬೋದು. ಸ್ವಲ್ಪ ಜಾಸ್ತಿ ಬಿಗ್ ಡಿಸ್ಪ್ಲೇ ಬೇಕು ಅಂದರೆ OnePlus 13ನ ತೊಗೊಳ್ಬೋದು. ಸ್ಯಾಮ್ಸಂಗ್ S25 170 ಗ್ರಾಮ್ಸ್ ವೆಯ್ಟ್ ಇದೆ, OnePlus 13 250 ಗ್ರಾಮ್ಸ್ ವೆಯ್ಟ್ ಇದೆ. ಅಂದರೆ ಎರಡು ಫೋನ್ ಇನ್ ಆ್ಯಂಡ್ ಫೀಲ್ ಸೇಮ್ ಇದೆ. ಯಾವ್ದು ಜಾಸ್ತಿ ಇದೆ ಅಂತ ಫೀಲ್ ಆಗೋದಿಲ್ಲ. ಎರಡೂ ಸೇಮ್ ವೆಯ್ಟ್ ಇದೆ ಅಂತ ಫೀಲ್ ಆಗುತ್ತೆ. ಆದರೆ ಸ್ಯಾಮ್ಸಂಗಿಂತ OnePlusನಲ್ಲಿ ಬ್ಲೇಸರ್ಸ್ ತುಂಬ ಕಡಿಮೆ ಇದೆ. ಎರಡು ಫೋನ್ನ ಸೈಡ್ ಬೈ ಸೈಡ್ ಇಟ್ಟು ನೋಡಿದ್ರೆ OnePlus 13 ಬ್ಲೇಸರ್ಸ್ ಕಡಿಮೆ ಇದೆ ಅನಿಸುತ್ತೆ. ಇನ್ನು ಇವುಗಳ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದರೆ ಸ್ಯಾಮ್ಸಂಗ್ನಲ್ಲಿ 6.2 ಇಂಚಸ್ FHD ಪ್ಲಸ್ ಡೈನಾಮಿಕ್ AMOLED ಡಿಸ್ಪ್ಲೇ ಸಿಗುತ್ತೆ. OnePlus 13ನಲ್ಲಿ 6.82 ಇಂಚಸ್ 2K LTPO AMOLED ಡಿಸ್ಪ್ಲೇ ಸಿಗುತ್ತೆ. ಎರಡರಲ್ಲೂ 120 Hz ರಿಫ್ರೆಶ್ ರೇಟ್ ಸಿಗುತ್ತೆ. ಎರಡು ಫೋನ್ ತುಂಬ ಸ್ಮೂತಾಗಿ ವರ್ಕ್ ಆಗುತ್ತೆ. ಸ್ಯಾಮ್ಸಂಗ್ಗೆ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ 2 ಪ್ರೊಟೆಕ್ಷನ್ ಇದೆ, OnePlusಗೆ ಸೆರಾಮಿಕ್ ಗಾರ್ಡ್ ಪ್ರೊಟೆಕ್ಷನ್ ಇದೆ. ಇದರಿಂದ ಎರಡು ಫೋನ್ಗಳು ಈಸಿಯಾಗಿ ಡ್ಯಾಮೇಜ್ ಆಗೋದಿಲ್ಲ. ಮತ್ತು ಸ್ಯಾಮ್ಸಂಗ್ನಲ್ಲಿ 2600 ನಿಟ್ ಪೀಕ್ ಬ್ರೈಟ್ನೆಸ್ ಇದೆ, OnePlus 13ನಲ್ಲಿ 4500 ನಿಟ್ ಪೀಕ್ ಬ್ರೈಟ್ನೆಸ್ ಇದೆ. ಎರಡು ಫೋನ್ನ ಔಟ್ಡೋರ್ನಲ್ಲಿ ಯೂಸ್ ಮಾಡಿದಾಗ ವಿಸಿಬಲ್ ಆಗಿದೆ. ಸ್ಯಾಮ್ಸಂಗ್ ಫ್ಲಾಟ್ ಡಿಸ್ಪ್ಲೇನ ಹೊಂದಿದೆ, OnePlus ಕರ್ವ್ ಡಿಸ್ಪ್ಲೇನ ಹೊಂದಿದೆ. ಎರಡು ಫೋನ್ಗಳು ಇನ್ ಆ್ಯಂಡ್ ಫೀಲ್ ಸೇಮ್ ಇದೆ. ಜಾಸ್ತಿ ಏನೂ ಚೇಂಜಸ್ ಇಲ್ಲ. ಎರಡು ಫೋನ್ನಲ್ಲಿ ಸ್ವಲ್ಪ ಕಂಟೆಂಟ್ನ ಪ್ಲೇ ಮಾಡಿ ನೋಡಿದೆ. ಎರಡು ಫೋನ್ನಲ್ಲಿ ಸೇಮ್ ವಿಡಿಯೋಸ್ ಬರುತ್ತೆ. ಸ್ಯಾಮ್ಸಂಗಲ್ಲಿ ಸ್ವಲ್ಪ ನ್ಯಾಚುರಲ್ ಕಲರ್ ಬರುತ್ತೆ, OnePlusನಲ್ಲಿ ಸ್ವಲ್ಪ ವಾರ್ಮ್ ಕಲರ್ಸ್ ಬರುತ್ತೆ. ಎರಡೂ ಜಾಸ್ತಿ ಡಿಫ್ರೆನ್ಸ್ ಇದೆ ಅಂತ ಫೀಲ್ ಆಗೋಲ್ಲ. ಎರಡೂ ಸೇಮ್ ಇದೆ ಅಂತ ನಾನು ಅನಿಸುತ್ತೆ. ಎರಡು ಫೋನ್ಗಳಲ್ಲಿ ಡ್ಯುಯಲ್ ಸ್ಪೀಕರ್ ಸಿಗುತ್ತೆ. ಎರಡು ಫೋನ್ನ ಸ್ಪೀಕರ್ ಕ್ವಾಲಿಟಿ ಸೇಮ್ ಇದೆ. ಎರಡರಲ್ಲೂ ಸೇಮ್ ಸೌಂಡ್ ಬರುತ್ತೆ. ಇದನ್ನು ನೀವೇ ಕೇಳಿ. ಇದರ ಜೊತೆಗೆ ಸ್ಯಾಮ್ಸಂಗ್ S25ನಲ್ಲಿ IP68 ರೇಟಿಂಗ್ ಸಿಗ್ತಾ ಇದೆ, OnePlus 13ನಲ್ಲಿ IP69 ರೇಟಿಂಗ್ ಸಿಗ್ತಾ ಇದೆ. ಎರಡು ಫೋನ್ನ 30 ಮಿನಿಟ್ಸ್ ಅಂಡರ್ ವಾಟರ್ ಯೂಸ್ ಮಾಡ್ಬೋದು. ಆದರೆ IP ರೇಟಿಂಗ್ ವಿಷಯದಲ್ಲಿ OnePlus 13 ಬೆಟರ್ ಇದೆ. ಅಂದರೆ ಯಾವುದೇ ಬ್ರ್ಯಾಂಡ್ ವ್ಯಾರಂಟಿ ಕೊಡೋದಿಲ್ಲ. ನೀವು ಅಂಡರ್ ವಾಟರ್ ಯೂಸ್ ಮಾಡಬೇಡಿ. ಈಗ ಇವುಗಳ ಕ್ಯಾಮ್ರಾ ಬಗ್ಗೆ ಮಾತಾಡೋಣ ಬನ್ನಿ. ಸ್ಯಾಮ್ಸಂಗ್ನಲ್ಲಿ 50 MP OS ಮೇನ್ ಕ್ಯಾಮ್ರಾ ಇದೆ. ಎರಡನೇದು 12 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಸಿಗುತ್ತೆ ಮತ್ತು 10 MP ಟೆಲಿಫೋಟೋ ಕ್ಯಾಮ್ರಾ ಇದೆ. OnePlusನಲ್ಲಿ 50 MP OS ಮೇನ್ ಕ್ಯಾಮ್ರಾ ಇದೆ. ಇದರಲ್ಲಿ ಸೋನಿ LYT808 ಸೆನ್ಸರ್ ಇದೆ. ಎರಡನೇದು 50 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಸಿಗುತ್ತೆ ಮತ್ತು 50 MP ಪೆರಿಸ್ಕೋಪ್ ಕ್ಯಾಮ್ರಾ ಇದೆ. ಎರಡೂ ಫೋನ್ಗಳಲ್ಲಿ 8K ವಿಡಿಯೋ 30 FPS ತೆಗಿಬೋದು. ಎರಡೂ ಫೋನ್ಗಳು 4K ವಿಡಿಯೋಸ್ನಲ್ಲಿ ಸ್ಟೇಬಲ್ ಆಪ್ಷನ್ ಸಿಗುತ್ತೆ. ಎರಡೂ ಫೋನ್ಗಳಲ್ಲಿ ಸ್ಟೇಬಲ್ ವಿಡಿಯೋಸ್ ಬರುತ್ತೆ. ಸ್ಯಾಮ್ಸಂಗ್ನಲ್ಲಿ 30x ಝೂಮ್ ಮಾಡ್ಬೋದು ಅಷ್ಟೇ, ಆದರೆ OnePlus 13ನಲ್ಲಿ 120x ಝೂಮ್ ಮಾಡ್ಬೋದು. ಇದರಲ್ಲಿ ನೀವು 120x ಝೂಮ್ ಮಾಡಿ ಚಂದ್ರನ ಫೋಟೋ ತೆಗಿಬೋದು. ಎರಡೂ ಫೋನ್ಗಳಲ್ಲಿ ಫೋಟೋ ಸೇಮ್ ಬರುತ್ತೆ. ಸ್ಯಾಮ್ಸಂಗ್ನಲ್ಲಿ ಸ್ವಲ್ಪ ನ್ಯಾಚುರಲ್ ಕಲರ್ ಬರುತ್ತೆ, OnePlusನಲ್ಲಿ ವಾರ್ಮ್ ಕಲರ್ ಬರುತ್ತೆ. ಎರಡು ಸ್ಕಿನ್ ಟೋನ್, ಲೈಟ್ ಕಂಟ್ರೋಲ್, ಎಡ್ಜ್ ಡಿಟೆಕ್ಷನ್ ಎರಡೂ ಫೋನ್ಗಳಲ್ಲಿ ಸೇಮ್ ಇದೆ. ಜಾಸ್ತಿ ಡಿಫ್ರೆನ್ಸ್ ಏನೂ ಇಲ್ಲ. ಎರಡೂ ಫೋನ್ ಪೋರ್ಟ್ರೇಟ್ ಫೋಟೋಸ್ ಕೂಡ ಸೇಮ್ ಆಗಿ ಬರುತ್ತೆ. ಸ್ಯಾಮ್ಸಂಗಲ್ಲಿ 5x ಝೂಮ್ ಮಾಡ್ಬೋದು, ಅಂದರೆ OnePlusನಲ್ಲಿ 3x ಝೂಮ್ ಮಾಡ್ಬೋದು ಅಷ್ಟೇ. ಸ್ಯಾಮ್ಸಂಗ್ನಲ್ಲಿ ಪೋರ್ಟ್ರೇಟ್ ವಿಡಿಯೋಸ್ನ ಮಾಡ್ಬೋದು, OnePlusನಲ್ಲಿ ಪೋರ್ಟ್ರೇಟ್ ವಿಡಿಯೋಸ್ ಆಪ್ಷನ್ ಇಲ್ಲ. ಎರಡೂ ಫೋನ್ಗಳಲ್ಲಿ ನೈಟ್ ವಿಡಿಯೋ ತೆಗಿಬೋದು. ಸ್ಯಾಮ್ಸಂಗಲ್ಲಿ ಸ್ವಲ್ಪ ಬ್ರೈಟ್ ವಿಡಿಯೋಸ್ ಬರುತ್ತೆ, OnePlusಲ್ಲಿ ಜಾಸ್ತಿ ಬ್ರೈಟ್ ಇರೋದ್ರಿಂದ ವಿಡಿಯೋಸ್ ಬ್ರೈಟ್ ಆಗಿ ಕಾಣುತ್ತೆ. ಇನ್ನು ಇವುಗಳ ಫ್ರಂಟ್ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದರೆ ಸ್ಯಾಮ್ಸಂಗ್ನಲ್ಲಿ 12 MP ಸೆಲ್ಫಿ ಕ್ಯಾಮ್ರಾ ಇದೆ, OnePlusನಲ್ಲಿ 32 MP ಸೆಲ್ಫಿ ಕ್ಯಾಮ್ರಾ ಇದೆ.
ಎರಡು ಫೋನ್ಗಳ ಫ್ರಂಟ್ ಕ್ಯಾಮ್ರಾಯಿಂದ 4K ವಿಡಿಯೋ 60 FPS ನಲ್ಲಿ ತೆಗಿಬೋದು. ಸ್ಯಾಮ್ಸಂಗ್ನಲ್ಲಿ ಫೋಟೋಸ್ ನ್ಯಾಚುರಲ್ ಆಗಿ ಬರುತ್ತೆ. ಒನ್ ಪ್ಲಸ್ನಲ್ಲಿ ವಾರ್ಮ್ ಕಲರ್ಸ್ ಫೋಟೋಸ್ ಬರುತ್ತೆ. ಅಂದರೆ ಒನ್ ಪ್ಲಸ್ಸಲ್ಲಿ ಡೀಟೇಲ್ ಆಗಿ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಬರುತ್ತೆ. ಝೂಮ್ ಮಾಡಿದಾಗ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಮತ್ತು ಸೆಲ್ಫಿ ಫೋಟೋಸ್ ಎರಡೂ ಚೆನ್ನಾಗಿದೆ, ಸೇಮ್ ಡೀಟೇಲ್ ಆಗಿ ಬರುತ್ತೆ. ಫ್ರಂಟ್ ಕ್ಯಾಮ್ರಾ ಪೋರ್ಟ್ರೇಟ್ನಲ್ಲಿ ಎರಡು ಫೋಟೋಸ್ ಚೆನ್ನಾಗಿ ಬರುತ್ತೆ. ಅಂದರೆ ಎಡ್ಜ್ ಡಿಟೆಕ್ಷನ್ OnePlus 13ನಲ್ಲಿ ಚೆನ್ನಾಗಿದೆ. ಅದನ್ನು ಬಿಟ್ಟರೆ ಎಲ್ಲಾನು ಎರಡರಲ್ಲೂ ಸೇಮ್ ಇದೆ. ಸ್ಯಾಮ್ಸಂಗ್ S25 ಮತ್ತು OnePlus 13 ಎರಡರಲ್ಲೂ ಫ್ರಂಟ್ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ. ವಾಯ್ಸ್ ಕ್ಲಾರಿಟಿ, ಕ್ಯಾಮ್ರಾ ಕ್ಲಾರಿಟಿ ಹೇಗೆ ಬರ್ತಾ ಇದೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ಇನ್ನು ಇವುಗಳ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳ್ತೀನಿ ಬನ್ನಿ. OnePlus 13 ಮತ್ತು ಸ್ಯಾಮ್ಸಂಗ್ S25ನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8 Elite ಫ್ಲಾಗ್ಶಿಪ್ ಪ್ರೊಸೆಸರ್ ಸಿಗ್ತಾ ಇದೆ. ಎರಡೂ ಫೋನ್ಗಳು LPDDR5X ರ್ಯಾಮ್ ಇದೆ. UFS 4.0 ಸ್ಟೋರೇಜ್ ಸಿಗುತ್ತೆ. ಸ್ಯಾಮ್ಸಂಗ್ನಲ್ಲಿ 18 lakh ಪ್ಲಸ್ ಆಂಟಿಟ್ಯೂಡ್ ಸ್ಕೋರ್ ಇದೆ ಮತ್ತು 36% CPU ಥ್ರೋಟಲ್ ಇದೆ. OnePlus-ಅಲ್ಲಿ 12 lakh ಪ್ಲಸ್ ಆಂಟಿಟ್ಯೂಡ್ ಸ್ಕೋರ್ ಇದೆ, 60% CPU ಥ್ರೋಟಲ್ ಇದೆ. ಎರಡೂ ಫೋನ್ಗಳು ಜಾಸ್ತಿ ಹೀಟ್ ಆಗೋದಿಲ್ಲ ಮತ್ತು ಎರಡೂ ಫೋನ್ಗಳಲ್ಲಿ 2 ಅವರ್ ಗೇಮ್ ಆಡಿದೆ. ನನ್ನ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಸ್ಯಾಮ್ಸಂಗ್ BGMIಯಲ್ಲಿ ಸ್ಮೂತ್ ಆಪ್ಷನ್ನಲ್ಲಿ ಎಕ್ಸ್ಟ್ರೀಮ್ ಪ್ಲಸ್ ಗ್ರಾಫಿಕ್ ಇಡ್ಬೋದು ಮತ್ತು OnePlus-ನಲ್ಲಿ BGMIನಲ್ಲಿ ಸ್ಮೂತ್ ಆಪ್ಷನ್ನಲ್ಲಿ ಎಕ್ಸ್ಟ್ರೀಮ್ ಗ್ರಾಫಿಕ್ ಪ್ಲಸ್ ಇಡ್ಬೋದು. ಎರಡೂ ಫೋನ್ಗಳಲ್ಲಿ ಹೆವಿ ಗೇಮ್ಸ್ ಆಡ್ಬೋದು. ಗೇಮ್ ಆಡಿದಾಗ ಯಾವುದೇ ಫ್ರೇಮ್ ಡ್ರಾಪ್, ಲ್ಯಾಗ್ ಆಗೋದಿಲ್ಲ. ಇದರಲ್ಲಿ ಸ್ಮೂತ್ ಗೇಮಿಂಗ್ ಆಪ್ಷನ್ ಸಿಗುತ್ತೆ. ಗೇಮಿಂಗ್ಗೋಸ್ಕರ ಎರಡೂ ಫೋನ್ಗಳಲ್ಲಿ OnePlus ಚೆನ್ನಾಗಿದೆ. ಸ್ಯಾಮ್ಸಂಗಲ್ಲಿ ಹೆವಿ ಗೇಮ್ಸ್ ಆಡ್ಬೋದು. ಅಂದರೆ ಈ ಫೋನ್ ಸ್ವಲ್ಪ ಜಾಸ್ತಿ ಹೀಟ್ ಆಗುತ್ತೆ. OnePlus ಜಾಸ್ತಿ ಹೀಟ್ ಆಗೋಲ್ಲ, ಅದಕ್ಕೆ ಗೇಮಿಂಗ್ಗೋಸ್ಕರ OnePlus 13 ಚೆನ್ನಾಗಿದೆ. ಇನ್ನು ಇದರ ಸಾಫ್ಟ್ವೇರ್ ಬಗ್ಗೆ ಹೇಳ್ತೀನಿ ಬನ್ನಿ. ಸ್ಯಾಮ್ಸಂಗ್ S25 Android 15 ಮತ್ತು One UI 7ನಲ್ಲಿ ಬರುತ್ತೆ. ಇದಕ್ಕೆ 7 years OS ಅಪ್ಡೇಟ್ ಮತ್ತು 7 years ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಈ ಫೋನ್ನ 7 years ಯೂಸ್ ಮಾಡ್ಬೋದು. ಅಂದರೆ OnePlus Android 15 ಮತ್ತು Oxygen OS 15 ಬರುತ್ತೆ. ಇದಕ್ಕೆ 4 years OS ಅಪ್ಡೇಟ್ ಮತ್ತು 6 years ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಈ ಫೋನ್ನ 5 years ಯೂಸ್ ಮಾಡ್ಬೋದು. ಲಾಂಗ್ ಟರ್ಮ್ವರೆಗೂ ಯೂಸ್ ಮಾಡಬೇಕು ಅಂದರೆ ಸ್ಯಾಮ್ಸಂಗ್ ಚೆನ್ನಾಗಿದೆ. ಈ ಎರಡೂ ಫೋನ್ನ UI ತುಂಬ ಸ್ಮೂತಾಗಿ ಚೆನ್ನಾಗಿ ವರ್ಕ್ ಆಗುತ್ತೆ. ಸ್ಯಾಮ್ಸಂಗ್ನಲ್ಲಿ ಯಾವುದೇ ಅನ್ನೆಸರಿ ಆ್ಯಪ್ಸ್ ಬರೋದಿಲ್ಲ. ಆದರೆ OnePlus-ನಲ್ಲಿ ಸ್ವಲ್ಪ ಅನ್ನೆಸರಿ ಆ್ಯಪ್ಸ್ ಬರುತ್ತೆ, ಆದರೆ ಅದನ್ನು ಅನ್ಇನ್ಸ್ಟಾಲ್ ಮಾಡ್ಬೋದು. ಮತ್ತು ಈ One UI 7 ತುಂಬ ಅಪ್ಗ್ರೇಡ್ ಮಾಡಿದ್ದಾರೆ. ಇದರಲ್ಲಿ ಆ್ಯನಿಮೇಷನ್ ತುಂಬ ಚೆನ್ನಾಗಿದೆ, ತುಂಬ ಕಸ್ಟಮೈಸೇಷನ್ ಆಪ್ಷನ್ ಸಿಗುತ್ತೆ. OnePlus 13ನಲ್ಲಿ ಅಷ್ಟೊಂದು ಕಸ್ಟಮೈಸೇಷನ್ ಆಪ್ಷನ್ ಸಿಗ್ತಾ ಇಲ್ಲ ಮತ್ತು ಸ್ಯಾಮ್ಸಂಗ್ನಲ್ಲಿ ತುಂಬ AI ಫೀಚರ್ಸ್ ಸಿಗ್ತಾ ಇದೆ. OnePlus-ಅಲ್ಲಿ ಸಿಗ್ತಾ ಇಲ್ಲ. AI ಫೀಚರ್ಸ್ ವಿಷಯದಲ್ಲಿ ಸ್ಯಾಮ್ಸಂಗ್ ತುಂಬ ಬೆಟರ್ ಆಗಿದೆ. ಇನ್ನು ಇವುಗಳ ಬ್ಯಾಟ್ರಿ ಬಗ್ಗೆ ಮಾತಾಡೋದಾದರೆ ಸ್ಯಾಮ್ಸಂಗ್ನಲ್ಲಿ 4000 mAh ಬ್ಯಾಟ್ರಿ ಸಿಗುತ್ತೆ. 25 watts ಫಾಸ್ಟ್ ಚಾರ್ಜಿಂಗ್ ಮತ್ತು 15 watts ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಈ ಫೋನ್ 1 hour 20 minutesನಲ್ಲಿ ಫುಲ್ ಚಾರ್ಜ್ ಆಗುತ್ತೆ ಮತ್ತು 1 day ಫುಲ್ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಆದರೆ OnePlus 13ನಲ್ಲಿ 6000 mAh ಲಾರ್ಜರ್ ಬ್ಯಾಟ್ರಿ ಸಿಗುತ್ತೆ. 100 watts ಫಾಸ್ಟ್ ಚಾರ್ಜಿಂಗ್ ಮತ್ತು 50 watts ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಈ ಫೋನ್ 50 minutesಲ್ಲಿ ಫುಲ್ ಚಾರ್ಜ್ ಆಗುತ್ತೆ ಮತ್ತು 1 day ಫುಲ್ ಬ್ಯಾಟ್ರಿ ಬ್ಯಾಕಪ್ ಸಿಗುತ್ತೆ. ಆದರೆ ಬ್ಯಾಟ್ರಿ ಬ್ಯಾಕಪ್ ವಿಷಯದಲ್ಲಿ OnePlus ಚೆನ್ನಾಗಿದೆ. ಸ್ಯಾಮ್ಸಂಗಿಂತ ಸ್ವಲ್ಪ ಜಾಸ್ತಿ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಸೊ ಎರಡೂ ಫೋನ್ಗಳ ಕಂಪ್ಯಾರಿಸನ್ ಹೇಗಿತ್ತು, ನಿಮ್ಗೆ ಯಾವ ಫೋನ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.